Hello, my dear students. How are you all? So we are discussing this chapter. So we have discussed the chapter sources of food, components of food, fiber to fabric, sorting materials into groups. We are discussing getting to know plants. So sorting materials into groups. You ನಾಲ್ಕು chapter ಅದು ಈ ಕಡೆ ಏನದ ವಾಟರ್ ಆ್ಯಂಡ್ ಇನ್ನೊಂದು ಯಾವ್ದು ಮುಗಿಸಿವ್ರಿಪ್ಪ ಮೋಷನ್. ಸೊ 1, 2, 3, 4, 10, 14. So ಇದನ್ನು ಬಿಡು ನಾವು. ಸೊ ಫೈಬರ್ ಟು ಫ್ಯಾಬ್ರಿಕ್ ಐ ವಿಲ್ ನಾಟ್ ಕೀಪ್ ಫಾರ್ ಮಿಡ್ ಟರ್ಮಿಗೆ ಏನು ಫೈಬರ್ ಟು ಫ್ಯಾಬ್ರಿಕ್ ಇಡೋದಿಲ್ಲ ನಾನು. ಸೊ ರಿಮೈನಿಂಗ್ ವಿ ಕ್ಯಾನ್ ಕೀಪ್. ಓಕೆ, ಆ್ಯಂಡ್ ಹಿಯರ್ ವಿ ಥಿಂಕ್ ದ್ಯಾಟ್ ಆಬ್ವಿಯಸ್ಲಿ ನಾನು ಹೇಳಿದಂಗೆ ಸ್ವಲ್ಪ ಕ್ಲಾಸಸ್ ಸ್ಲೋ ಹೋಗ್ತದೆ ಸಿಲೆಬಸ್ ಮುಗಿದಿರೋದ್ರಿಂದ. ಒನ್ಸ್ ಯುವರ್ ಎಕ್ಸಾಮ್ ಫಿನಿಶ್ಡ್, ಸೊ ಐ ವಿಲ್ ಗೋ ವೆರಿ ಫಾಸ್ಟ್. ದಟ್ ಮೀನ್ಸ್ ಐ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್ ಫಾರ್ ದ ಕ್ಲಾಸ್. ಓಕೆ, ಸೊ ನೀವೇನು ಮಾಡಿರಿ, ಈ ಚಾಪ್ಟರ್ಸ್ ಓದ್ಲಿಕ್ಕೆ ಚಾಲೂ ಮಾಡಿರಿ ಮಿಡ್ ಟರ್ಮಿಗೆ. ಸೊ ಪ್ಯಾಟರ್ನ್ ಅದು ಎಲ್ಲ ಕಳಿಸ್ತದೆ. ಸೊ ಪ್ಯಾಟರ್ನ್ ವಿ ವಿಲ್ ಸೆಂಡ್. So that just we are discussing this chapter getting to know plants. So page number 81. So roots we have discussed, stem we have discussed. Now we have to discuss the leaf. So leaf, just we have discussed some part of the leaf. Okay, so just I am going to tell you how the leaf works and what are the things of the leaf. Just we will discuss today that. So when you consider leaf, you have to consider the different parts of it. Just last class I have shown you there will be one leaf. Out of that there will be a midrib. Okay, so from the diagram you can see, so there is a midrib. Okay, so this one is petiole and this one is midrib, this one is lamina. So these smaller veins, so these there are no network of veins too. Okay, look at the different parts of a leaf. So we have to see the different parts of a leaf. Okay, the flat green portion of the leaf is called the lamina or leaf blade. So flat irbodu ಅಥವಾ green portion of leaf, green portion of leaf ಗೆ ಏನಂತ ಕರಿತೀವಿ ನಾವು, ಲ್ಯಾಮಿನಾ ಅಂತ ಕರಿತೀವಿ ಅಥವಾ ಲೀಫ್ ಬ್ಲೇಡ್ ಅಂತ ಕರಿತೀವಿ. We call it as lamina or leaf blade. It is attached to the stem by a narrow short stack called petiole. So ಸ್ಟೆಮ್ಮಿಗೆ ಅಟ್ಯಾಚ್ ಆಗಿರ್ತದೆ ಟು ದ ಬೈ ಅ ನ್ಯಾರೋ ಶಾರ್ಟ್ ಸ್ಟಾಕ್. ಒಂದು ನ್ಯಾರೋ ಶಾರ್ಟ್ ಸ್ಟಾಕ್ ಇಂದ ಅಟ್ಯಾಚ್ ಆಗಿರ್ತದೆ, ದಟ್ ಈಸ್ ಕಾಲ್ಡ್ ಆಸ್ petiole. ಸೊ ಅದಕ್ಕೆ ಏನಂತೀವಿ ನಾವು, petiole ಅಂತ ಕರಿತೀವಿ. ಓಕೆ, ಅಬ್ಸರ್ವ್ ಲೀಫ್ ಕ್ಲೋಸ್ಲಿ. ಒಂದು ಲೀಫನ್ನು ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಕ್ಯಾನ್ ಯು ಸಿ ಸಮ್ ಲೈನ್ಸ್ ಆನ್ ದ ಲೀಫ್? So we can see there are some lines on the leaf. Okay, these lines are called veins. Lines ಏನಂತೀವಿ ನಾವು, veins ಅಂತ ಕರಿತೀವಿ. Okay, can you see a thick vein in the middle of the leaf? Yes, ಅಲ್ಲೊಂದು thick vein ಇರ್ತದೆ middle of the leaf ಒಳಗೆ. So that we can call it as rib, midrib ಅಂತ ಕರಿತೀವಿ ನಾವು. This vein is called the midrib. ಆ ವೇನಿಗೆ ಏನಂತಾರೆ, midrib ಅಂತ ಕರೀತಾರೆ. Okay, the arrangement of veins in a leaf is called leaf venation. ಅರೇಂಜ್ಮೆಂಟ್ ಆಫ್ ವೇನ್ಸ್ ಇನ್ ಅ ಲೀಫ್. ಓಕೆ, ಈ ಲೀಫ್ ಒಳಗೆ ಏನು ಬೇರೆ ಅರೇಂಜ್ಮೆಂಟ್ ಆಫ್ ಇದನ್ನ ಇರ್ತಾವಲ್ಲ, ಏನಿವು ವೇನ್ಸ್ ಇರ್ತಾವಲ್ಲ, ಸೊ ಅದಕ್ಕೆ ಏನಂತ ಕರೀತಾರೆ, ಲೀಫ್ ವೆನೇಷನ್ ಅಂತ ಕರೀತಾರೆ. ಸೊ ವಿ ಕಾಲ್ ಇಟ್ ಆಸ್ ಲೀಫ್ ವೆನೇಷನ್. ಓಕೆ, ಸೊ ಲೀಫ್ ವೆನೇಷನ್ ಅಂತ ನಾವು ಅದಕ್ಕೆ ಕರಿತೀವಿ. ಓಕೆ, ದ ವೇನ್ಸ್ ಇನ್ ಪ್ಲಾಂಟ್ಸ್ ವಿತ್ ಫೈಬ್ರಸ್ ರೂಟ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಓಕೆ, ದ ವೇನ್ಸ್ ಇನ್ ಪ್ಲಾಂಟ್ಸ್, ಸೊ ಪ್ಲಾಂಟ್ ಒಳಗಿರ್ತಕ್ಕಂಥ ವೇನ್ಸ್ ವಿತ್ ಫೈಬ್ರಸ್ ರೂಟ್ ಏನಿದಾವಲ್ಲ, ದೇ ಆರ್ ಕಾಲ್ಡ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಅವೇನಿರ್ತಾವೆ ವೇನ್ಸ್, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್, ಪ್ರತಿಯೊಂದಕ್ಕೂ ಪ್ಯಾರಲಲ್ ಇರ್ತಾವೆ ಅಲಾಂಗ್ ದ ಲೆಂತ್ ಆಫ್ ದ ಲೀಫ್. ದಿಸ್ ಈಸ್ ಕಾಲ್ಡ್ ಪ್ಯಾರಲಲ್ ವೆನೇಷನ್. ಸೊ ಅದಕ್ಕೆ ಏನಂತ ಕರೀತಾರೆ, ಪ್ಯಾರಲಲ್ ವೆನೇಷನ್ ಅಂತ ಕರೀತಾರೆ. ಇನ್ ಪ್ಲಾಂಟ್ಸ್ ದಟ್ ಹ್ಯಾವ್ ಟ್ಯಾಪ್ ರೂಟ್ಸ್ ಇರ್ತಕ್ಕಂಥ ಪ್ಲಾಂಟ್ಸ್ ಆಗಿರ್ಬೋದು, ದ ವೇನ್ಸ್ ಫಾರ್ಮ್ ಅ ನೆಟ್ ಲೈಕ್ ಡಿಸೈನ್ ಆನ್ ಬೋತ್ ಸೈಡ್ಸ್ ಆಫ್ ದ ಲೀಫ್. ಸೊ ವೇನ್ಸ್ ಏನು ಮಾಡ್ತಾರೆ, ನೆಟ್ ದೇ ಫಾರ್ಮ್ ಅ ನೆಟ್ ಲೈಕ್ ಡಿಸೈನ್, ಒಂದು ನೆಟ್ ಲೈಕ್ ಡಿಸೈನ್ ಅನ್ನು ಅವ್ರು ಫಾರ್ಮ್ ಮಾಡ್ತಾರೆ. ಸೊ ಆನ್ ಬೋತ್ ಸೈಡ್ಸ್ ಆಫ್ ದ ಲೀಫ್ ನೆಟ್ ಲೈಕ್ ಡಿಸೈನ್ ಇರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ರೆಟಿಕ್ಯುಲೇಟ್ ವೆನೇಷನ್. ಸೊ ಇದಕ್ಕೇನಂತ ಕರಿತೀವಿ ನಾವು, ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೆಟಿಕ್ಯುಲೇಟ್ ವೆನೇಷನ್. ಓಕೆ,
The veins in a leaf transport water, minerals and food, also provide support to the leaf. So ಏನು ಮಾಡ್ತಾವು the veins in a leaf, okay? ಸೊ ಇವು ಏನು ಮಾಡ್ತಾವು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತಾವು, ಮಿನರಲ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾವು, ಫುಡ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾವು, ಅಂಡ್ ದೇ ಪ್ರೊವೈಡ್ ದ ಸಪೋರ್ಟ್ ಟು ದ ಲೀಫ್. ಲೀಫಿಗೆ ಅವು ಏನು ಮಾಡ್ತಾವು ಸಪೋರ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾವು. ಸೊ ದೇರ್ ವಿಲ್ ಬಿ ಟೂ ಟೈಪ್ಸ್ ಆಫ್ ವೆನೇಷನ್, ಪ್ಯಾರಲಲ್ ವೆನೇಷನ್ ಅಂಡ್ ರೆಕ್ಟಿಲಿನಿಯರ್ ವೆನೇಷನ್. ವೆನೇಷನ್ ಅಂದ್ರೆ ಗೊತ್ತಾಗ್ತದಲ್ಲ, ಸೊ ಒಂದು ಲೀಫ್ ಇರ್ತದ, ಸೊ ಲೀಫ್ ಒಳಗೆ ಯಾವ ಟೈಪ್ ಇದನ್ನಾಗಿರ್ತದೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ವೆನೇಷನ್. ಓಕೆ, ಒಂದು ಲೀಫ್ ಅದ ಅಂತ ತಿಳ್ಕೊರಿ, ಅಲ್ಲಿ ಏನಿರ್ತಾವ ಪ್ಯಾರಲಲ್ ಇರ್ಬೋದು, ಎಲೆ ಒಂದು ಈದ್ಗಳು, ಅಥವಾ ರೆಕ್ಟ್ಯಾಂಗ್ಯುಲರ್ ಇರ್ಬೋದು. ಸೊ ಅವಕ್ಕೇನಂತೀವಿ ನಾವು ವೆನೇಷನ್ ಅಂತ ಕರಿತೀವಿ. ಓಕೆ, ಸೊ ಲೀಫದ ಫಂಕ್ಷನ್ಸ್ ಏನು ಹಂಗಂದ್ರ, ಸೊ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್ ಆಫ್ ಲೀಫ್ ಅಲ್ಲ. ಲೀಫ್ ಏನೇನು ಫಂಕ್ಷನ್ ಮಾಡ್ತದ, ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲೀಫ್? ವೈ ಆರ್ ಲೀವ್ಸ್ ಗ್ರೀನ್ ಇನ್ ಕಲರ್? ಲೀವ್ಸ್ ಅಥವಾ ಎಲೆ ಅಂತ ಏನು ನಾವು ಕರಿತೀವಿ, ಯಾಕೆ ಗ್ರೀನ್ ಇರ್ತಾವ ಕಲರ್ ಒಳಗ? ವೈ ದೇ ಆರ್ ಗ್ರೀನ್ ಕಲರ್? ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಗ್ರೀನ್ ಕಲರ್ ಆಫ್ ದ ಲೀಫ್? ಎದಕ್ಕೆ ಅವು ಗ್ರೀನ್ ಇರ್ತಾವು? ದಿಸ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಸೊ ಅದ್ರೊಳಗೆ ಏನಿರ್ತದ, ಒಂದು ಪಿಗ್ಮೆಂಟ್ ಇರ್ತದೆ, ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅನ್ನೋದೊಂದು ಪಿಗ್ಮೆಂಟ್. ಸೊ ಆ ಪಿಗ್ಮೆಂಟ್ ಏನಾಗ್ತದಲ್ರಿ, ಅದ್ರ ಪ್ರೆಸೆನ್ಸ್ ಇರೋದ್ರಿಂದ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ಕ್ಲೋರೋಫಿಲ್, ದ ಲೀವ್ಸ್ ಆರ್ green in color. Leaves make food in the presence of sunlight with the help of water from the soil. They make the food in the presence of sunlight. Sunlight presence ಇರ್ತದಲ್ಲ, ಅದ್ರೊಳಗೆ ಅವು ಏನು ಮಾಡ್ತಾವೆ, ಫುಡ್ ಪ್ರಿಪೇರ್ ಮಾಡ್ತಾವೆ. With the help of water from the soil and carbon dioxide in the air. ಸಾಯಿಲ್ ದಿಂದ ಅವು ಹೆಲ್ಪ್ ತಗೋತಾವು, ಅಂಡ್ ಕಾರ್ಬನ್ ಡೈಆಕ್ಸೈಡ್, ಏರ್ ಒಳಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೆಲ್ಪ್ ತಗೋತಾವು. ಸೊ ಹೆಲ್ಪ್ ತಗೊಂಡ ಅವು ಲೀಫ್ ತಮ್ಮ ವರ್ಕ್ ಅನ್ನ ಮಾಡ್ತಾವೆ. ಕ್ಲೋರೋಫಿಲ್ ಟ್ರಾಪ್ಸ್ ಸನ್ಲೈಟ್ ಅಂಡ್ ದಸ್ ಪ್ರೊವೈಡ್ಸ್ ಎನರ್ಜಿ ಟು ದ ಪ್ಲಾಂಟ್ ಫಾರ್ ಮೇಕಿಂಗ್ ಫುಡ್. ಕ್ಲೋರೋಫಿಲ್ ಏನ್ ಮಾಡ್ತೈತಿ, ಆ ಸನ್ಲೈಟ್ ಏನ್ ಬರ್ತಿರ್ತದಲ್ಲ ಅದನ್ನ ಟ್ರ್ಯಾಪ್ ಮಾಡ್ತದೆ. ಓಕೆ, ಟ್ರ್ಯಾಪ್ ಮಾಡಿ ದಸ್ ಪ್ರೊವೈಡ್ಸ್ ಎನರ್ಜಿ ಟು ದ ಪ್ಲಾಂಟ್ ಫಾರ್ ಮೇಕಿಂಗ್ ಫುಡ್. ಸೊ ಎನರ್ಜಿ ಫಾರ್ ಮೇಕಿಂಗ್ ಫುಡ್ ಏನದಲ್ಲ, ಇಟ್ ಪ್ರೊವೈಡ್ಸ್ ದಟ್. ಓಕೆ, ಇಟ್ ಪ್ರೊವೈಡ್ಸ್ ದ ಎನರ್ಜಿ ಟು ದ ಪ್ಲಾಂಟ್. ಪ್ಲಾಂಟಿಗೆ ಅದು ಎನರ್ಜಿ ಪ್ರೊವೈಡ್ ಮಾಡ್ತದ ಫಾರ್ ಮೇಕಿಂಗ್ ಫುಡ್ ಅನ್ನ ರೆಡಿ ಮಾಡಲಿಕ್ಕೆ. ಸೊ ಇಟ್ ಗಿವ್ಸ್ ದ ಎನರ್ಜಿ ಟು ದ ಪ್ಲಾಂಟ್. ಪ್ಲಾಂಟಿಗೆ ಅದು ಏನು ಮಾಡ್ತದ, ಎನರ್ಜಿಯನ್ನ ಕೊಡ್ತದ. ಸೊ ಇಟ್ ಗಿವ್ಸ್ ದ ಎನರ್ಜಿ ಟು ದ ಪ್ಲಾಂಟ್. ಓಕೆ, ಎಸ್. The process of making food by the leaves is called photosynthesis. This process of making the food by the leaves, ಈ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಏನದಲ್ಲ, ಇದಕ್ಕೇನು ಪ್ರೊಸೆಸ್ ಆಗ್ತದಲ್ಲ, ಇದಕ್ಕೇನಂತೀವಿ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಫೋಟೋಸಿಂಥಸಿಸ್ ಅಂದ್ರೆ ಏನು, ಡೆಫಿನಿಷನ್ ನೆನಪಿಟ್ಕೋಬೇಕು. ದ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ದ ಲೀವ್ಸ್ ಆರ್ ದ ಪ್ರೊಸೆಸ್ ಆಫ್ ಪ್ರಿಪರೇಷನ್ ಆಫ್ ಫುಡ್ ಬೈ ದ ಲೀವ್ಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದ್ರೆ ಏನು, ದ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್, the process of preparation of the food ಅನ್ನು ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ನಾವು ಏನಂತೀವಿ, ಫೋಟೋಸಿಂಥೆಸಿಸ್ ಅಂತ ಕರಿತೀವಿ. ಅದಕ್ಕೆ ನಾವು ಏನು ಕರಿತೀವಿ ರೀ, ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ. ದ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ದ ಲೀವ್ಸ್, ದಿಸ್ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ದ ಲೀವ್ಸ್ಗಳು ಏನು ಫುಡ್ ಅನ್ನು ರೆಡಿ ಮಾಡ್ತಾವಲ್ಲ, ಸೊ ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ. ದ ಫುಡ್ ದ್ಯಾಟ್ ದ ಲೀಫ್ ಪ್ರಿಪೇರ್ಸ್ ಇಸ್ ಅ ಕೈಂಡ್ ಆಫ್ ಶುಗರ್ ಕಾಲ್ಡ್ ಗ್ಲೂಕೋಸ್. ದ ಫುಡ್ ದ್ಯಾಟ್ ದ ಲೀಫ್ ಪ್ರಿಪೇರ್ಸ್, ಎಲಿ ಏನೊಂದು ಫುಡ್ ಅನ್ನು ಪ್ರಿಪೇರ್ ಮಾಡ್ತದಲ್ಲ, ಸೊ ಅದಕ್ಕೆ ಏನಂತೀವಿ ನಾವು, ಅದೊಂದು ಶುಗರ್ ಅದ, ಇಟ್ಸ್ ಅ ಶುಗರ್, ಇಟ್ ಈಸ್ ಕಾಲ್ಡ್ ಆಸ್ ಗ್ಲೂಕೋಸ್. ದ ಗ್ಲೂಕೋಸ್ ಮೇ ಫರ್ದರ್ ಚೇಂಜ್ ಇನ್ ಟು ಸ್ಟಾರ್ಚ್ ಬಿಫೋರ್ ದ ಪ್ಲಾಂಟ್ ಸ್ಟೋರ್ಸ್ ಇಟ್. ಸೊ ಗ್ಲೂಕೋಸ್ ಏನಾಗ್ತತಿ, ದೇ ಮೇ ಫರ್ದರ್ ಚೇಂಜ್ ಇನ್ ಟು ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗ್ಬೋದು ಬಿಫೋರ್ ದ ಪ್ಲಾಂಟ್ ಸ್ಟೋರ್ಸ್ ಇಟ್. ಪ್ಲಾಂಟ್ ಅದನ್ನು ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್. ಪ್ಲಾಂಟ್ಸ್ ಯೂಸ್ ಸಮ್ ಆಫ್ ದಿಸ್ ಫುಡ್ ಟು ಪರ್ಫಾರ್ಮ್ ದೇರ್ ಲೈಫ್ ಫಂಕ್ಷನ್ಸ್ ಅಂಡ್ ಸ್ಟೋರ್ ದ ರೆಸ್ಟ್ ಇನ್ ಫ್ರೂಟ್ಸ್. ಸೊ ಪ್ಲಾಂಟ್ಸ್ ಏನು ಯೂಸ್ ಮಾಡ್ತಾವೆ, ದಿಸ್ ಫುಡ್ ಟು ಪರ್ಫಾರ್ಮ್ ದೇರ್ ಲೈಫ್ ಫಂಕ್ಷನ್ಸ್, ಅದರ ಲೈಫ್ ಫಂಕ್ಷನ್ಸ್ ಅನ್ನು ಪರ್ಫಾರ್ಮ್ ಮಾಡ್ತಾವೆ, ಅಂಡ್ ಸ್ಟೋರ್ ದ ರೆಸ್ಟ್ ಇನ್ ಫ್ರೂಟ್ಸ್. ಸೊ ಉಳಿದದ್ದು ಏನಾಗ್ತೈತಿ, ಫ್ರೂಟ್ ಒಳಗೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅದು ಫುಡ್ ರೆಡಿ ಮಾಡ್ತದೆ, ಆ ರೆಡಿ ಆದಂಥ ಶುಗರ್ ಅಥವಾ ಸ್ಟಾರ್ಚ್ ಎಲ್ಲಿ ಹೋಗ್ತದೆ, ಪ್ಲಾಂಟ್ ಒಳಗೆ. ಸೊ ಪ್ಲಾಂಟ್ ಬೆಳಿಬೇಕಲ್ಲ ಅದು,
ಗ್ರೋತ್ ಆಗ್ಬೇಕಲ್ಲ. ಸೊ ಗ್ರೋತಿಗೆ ಏನಾಗ್ತೈತಿ, ಎಲ್ಲ ಪಾರ್ಟ್ಸಿಗೆ ರೀಚ್ ಆಗ್ಬೇಕಾದ್ರೆ. ಈಗ ನಮ್ಮ ಬಾಡಿ ಒಳಗೆ ಏನದ, ನಮ್ಗೆ ಎನರ್ಜಿ ಬರ್ಬೇಕಂದ್ರೆ ನಾವು ಫುಡ್ ತಗೋತೀವಿ. ಸೊ ಫುಡ್ ತಗೊಂಡದ್ದು ಎಲ್ಲ ಬಾಡಿಗೆ ರೀಚ್ ಆಗ್ಬೇಕಲ್ಲ, ಅಂದಾಗ ನಮಗೆ ಏನಾಗ್ತೈತಿ, ನಮಗೆ ಎನರ್ಜಿ ಬರ್ತದೆ, ನಾವು ಗ್ರೋ ಆಗ್ತೀವಿ. ಸಿಮಿಲರ್ಲಿ ಪ್ಲಾಂಟ್ ಒಳಗೆ ಪ್ರಿಪೇರ್ ಆದ ಫುಡ್ ಕೂಡ ಸೊ ಅದು ಎಲ್ಲ ಕಡೆ ಏನಾಗ್ತೈತಿ, ರೀಚ್ ಆಗ್ತೈತಿ, ಬೆಳಿಬೇಕದು. ಸೊ ಎಲ್ಲ ಕಡೆ ರೀಚ್ ಆಗ್ತೈತಿ. ರೀಚ್ ಆದ್ಮೇಲೆ ಅದು ಏನಾಗ್ತೈತಿ, ಪ್ಲಾಂಟ್ ಗ್ರೋ ಆಗ್ತೈತಿ. ಹೌದಾ? ಸೊ ದ್ಯಾಟ್ ಪ್ಲಾಂಟ್ ವಿಲ್ ಗ್ರೋ. ಸೊ ಅವಾಗ ಏನಾಗ್ತೈತಿ, ಪ್ಲಾಂಟ್ ಗ್ರೋ ಆಗ್ತೈತಿ. ಸೊ ಆ ಪ್ಲಾಂಟ್ ಏನು ಗ್ರೋ ಆಗ್ತದಲ್ಲ, ಸೊ ದ್ಯಾಟ್ ವಾಟ್ ವಿ ಆರ್ ಸೇಯಿಂಗ್. ಸೊ ಆ ಪ್ಲಾಂಟ್ ಗ್ರೋ ಆಗ್ತದೆ. ಸೊ ಗ್ರೋ ಆದ್ಮೇಲೆ ನಾವೇನು ಹೇಳ್ಬೋದು ಇಲ್ಲಿ, ಪರ್ಫಾರ್ಮ್ ದ ಲೈಫ್ ಆ್ಯಂಡ್ ಸ್ಟೋರ್ ದ ಫ್ರೂಟ್ಸ್ ಆ್ಯಂಡ್ ಲೀವ್ಸ್ ಇನ್ ದಿಸ್. ಓಕೆ, ಅದೇನಾಗ್ತೈತಿ, ಗ್ರೋ ಆಗ್ತೈತಿ. ಸೊ ಇನ್ನು ಉಳಿದದ್ದು ಏನಾಗ್ತೈತಿ ಹಂಗಾರ? ಸೊ ಗ್ರೋ ಆಗ್ಲಿಕ್ಕೆ ಏನೇನಾಯ್ತು, ಯೂಸ್ ಆಯ್ತಿಲ್ಲ ಫುಡ್. ಸೊ ಬಟ್ ಉಳಿದದ್ದು ಫುಡ್ ಎಲ್ಲಿ ಹೋಗ್ತದ ಬೇಕಲ್ಲ. ಸೊ ದೇರ್ ವಿಲ್ ಬಿ ಸಮ್ ರಿಮೈನಿಂಗ್ ಫುಡ್ ಇರ್ತದಲ್ಲ. ಸೊ ಆ ಫುಡ್ ಎಲ್ಲಿ ಹೋಗ್ತದ ಹಂಗಾದ್ರೆ? ಫೇರ್ ಇಟ್ ಹ್ಯಾಸ್ ಟು ಗೋ ಅಲ್ಲ, ಅದು ಬೇಕಲ್ಲ. ಸೊ ದಟ್ ಫುಡ್ ಈಸ್ ಇಂಪಾರ್ಟೆಂಟ್ ಆಲ್ಸೋ. ಆ ಫುಡ್ ಎಲ್ಲಿ ಹೋಗ್ತದ ಅಂದ್ರೆ, ಆ ಫುಡ್ ಕೂಡ ಎಲ್ಲಿ ಹೋಗ್ತದೆ, ಫ್ರೂಟ್ ಒಳಗೆ ಹೋಗ್ತದೆ. ಎಲ್ಲಿ ಹೋಗ್ತದ್ರಿ ಆ ಫುಡ್? ಫ್ರೂಟ್. ಹಣ್ಣು ಆಗ್ತದ, ಗೊತ್ತೈತಿ. ಸೊ ಎಲ್ಲ ತನಗೆ ಬೇಕಾದಂಥ ಫುಡ್, ಪ್ಲಾಂಟಿಗೆ ಬೇಕಾದಂಥ ಫುಡ್ ಎಲ್ಲ ಕ್ಲಿಯರ್ ಆದ್ಮೇಲೆ, ಸೊ ದ್ಯಾಟ್ ಫುಡ್ ವಿಲ್ ಗೋ ಟು ಫ್ರೂಟ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಸೊ ಇದಷ್ಟು ಏನಾಗ್ತೈತಿ, ಪ್ರೊಸೆಸಸ್ ಇನ್ ಪ್ಲಾಂಟ್. ಸೊ ಪ್ಲಾಂಟ್ ಒಳಗೆ ನಾವು ಕಲ್ತೀವಿ ಈಗಾಗಲೇ. ಸೊ ಪ್ಲಾಂಟ್ ಅಂದ್ರೆ ನೋಡ್ರಿ, ಅದು ಗ್ರೀನ್ ಕಲರ್ ಇರ್ತದೆ. ಸೊ ಗ್ರೀನ್ ಕಲರ್ ಇರ್ತದೆ, ನಡಬರ್ಕ್ ಸ್ಟೆಮ್ ಇರ್ತದೆ. ಸೊ ಗ್ರೀನ್ ಕಲರ್ ಯಾಕೆ ಇರ್ತದೆ ಅಂದ್ರೆ, ಪ್ಲಾಂಟದ ಲೀಫ್ ಒಳಗೆ ಕ್ಲೋರೋಫಿಲ್ ಅನ್ನೋ ಮಟೀರಿಯಲ್ ಇರ್ತದೆ. ಆ ಕ್ಲೋರೋಫಿಲ್ ಅನ್ನೋ ಮಟೀರಿಯಲ್ ಅಂದ್ರೆ ದಟ್ ಈಸ್ ದ ರೀಸನ್ ಫಾರ್ ದ ಗ್ರೀನ್ ಪಿಗ್ಮೆಂಟ್. ಅದೇನು ಕಲರ್ ಗ್ರೀನ್ ಕೊಡ್ತೀವಲ್ಲ ನಾವು, ಆ ಗ್ರೀನ್ ಕಲರ್ದ ರೀಸನ್ ಇರೋದ್ರಿಂದ ದಟ್ ಈಸ್ ಗ್ರೀನ್ ಪಿಗ್ಮೆಂಟ್. ಸೊ ಗ್ರೀನ್ ಪಿಗ್ಮೆಂಟಿಗೆ ಅದು ರೀಸನ್ ಆಗಿರೋದ್ರಿಂದ, ಸೊ ವಿ ಕಾಲ್ ಇಟ್ ಆಸ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಗಿವ್ಸ್ ದ ಕಲರ್, that is the green color, that is the reason for the green color of the leaf. ಅದು ಗ್ರೀನ್ ಪಿಗ್ಮೆಂಟ್ ಇರ್ತದೆ. ಗ್ರೀನ್ ಕಲರ್ ಆಫ್ ಲೀಫ್ ಬರಲಿಕ್ಕೆ ಆ ಕ್ಲೋರೋಫಿಲ್ ರೀಸನ್ ಆಗಿರ್ತದೆ. ಓಕೆ, ರೈಟ್. ಸೊ ದೆನ್ ಮುಂದೇನು ನಾವು ಹೇಳಿದಂಗೆ ಲೀಫ್ದ ಇದನ್ನು ನೋಡಿದೀವಿ. ಸೊ ಅಲ್ಲಿ ಏನಿರ್ತಾವೆ, ಲೀಫ್ ಒಳಗೆ ನಡ್ಬರ್ಕೊಂಡಿರ್ತದಲ್ಲ, ದಟ್ ಈಸ್ ಮಿಡ್ ರಿಬ್. ಸಣ್ಣ ಹೋಗಿದ್ದು ಅಂದ್ರೆ ವೇನ್ಸ್, ಅಲ್ಲಿ ವೇನಲ್ ಸ್ಟ್ರಕ್ಚರ್ಸ್ ಭಾಳ ಇರ್ತಾವೆ, ಲ್ಯಾಮಿನಾ ಇರ್ತದೆ. So leaf is called as kitchen of the cell. This question is compulsory. It is asked. It will be asked. Which is called as the kitchen of the cell. Kitchen of the cell ಅಂತ ಯಾವುದನ್ನ ಕರೀತಾರೆ? ಲೀಫ್. ಲೀಫಿಗೆ ಏನಂತ ಕರೀತಾರೆ? ಕಿಚನ್ ಆಫ್ ದ ಸೆಲ್ ಅಂತ ಕರೀತಾರೆ. ಓಕೆ, ಸೊ ಇನ್ನು ಉಳಿದದ್ದನ್ನು ಏನು ಮಾಡೋದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು. I hope you all are understanding it better. So we'll see the remaining things in the ನೆಕ್ಸ್ಟ್ ಕ್ಲಾಸ್. ಓಕೆ, ಚಲೋ ತಂಗಿ ಓದ್ರಿ. ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಚಾಪ್ಟರ್ ಏನಿಲ್ಲ ಮಿಡ್ ಟರ್ಮಿಗೆ. ಮಿಡ್ ಟರ್ಮಿಗೆ ಏನದಾವು, ಇದ್ರ ಚಾಪ್ಟರ್ಸ್ ಅದಾವ, ಏನು ಉಳಿದ ಚಾಪ್ಟರ್ಸ್ ಅದಾವ. 1, 2, 3, 4, 10, 14. ಸೊ ಅದ್ರ ಥರ್ಡ್ ಒನ್ ಬಿಟ್ಬಿಟ್ಟು ಫೈಬರ್ ಟು ಫ್ಯಾಬ್ರಿಕ್ 1, 2, 4, 10, 14. ಸೊ ಆ ಚಾಪ್ಟರ್ಸ್ಗಳನ್ನು ಏನು ಮಾಡಿರಿ, ನೀವು ಪರ್ಫೆಕ್ಟ್ ಮಾಡಿರಿ. ಸೊ ಮಿಡ್ ಟರ್ಮಿಗೆ ಅದನ್ನು ನಾವು ಏನು ಮಾಡೋಣ, ಕನ್ಸಿಡರ್ ಮಾಡೋಣ. ಓಕೆ, ಸೊ ಉಳಿದ ವಿಷಯಕ್ಕೆ ಸಂಬಂಧಿಸಿದಂಗೆ ಆಮೇಲೆ ನಾವು ಏನು ಮಾಡೋಣ, ವಿಚಾರವನ್ನು ಮಾಡೋಣ. ಥ್ಯಾಂಕ್ ಯು.